ಇನ್ನು ವೃಷಭ ರಾಶಿ ನೋಡೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸ್ತ್ರೀಯರಿಗೆ ಅನಗತ್ಯ ವ್ಯಯ, ಆರೋಗ್ಯದಲ್ಲಿ ತೊಂದರೆ, ಧನ ನಷ್ಟ, ಪ್ರಯಾಣ, ಬಂಧು ವಿಚಾರದ ಸ್ವಲ್ಪ ಕಲಹ, ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ಕೆಲಸ ವಿಚಾರದಲ್ಲಿ ಬಿಟ್ಟರೆ ಉಳಿದಾಗೆ ನಿಮಗೆ ಸ್ವಲ್ಪ ವೀಕ್ ಆಗಿರ್ತೀರಿ. ಯಾವ ಕೆಲಸ, ಬೇರೆ ಕೆಲಸಗಳು ನಿಮ್ಮ ಪರ್ಸನಲ್ ಆಗಬಹುದು ಅಥವಾ ನಿಮ್ಮ ಸ್ನೇಹಿತರ ಜೊತೆಗಿನೋ ಅಥವಾ ಬಂಧುಗಳ ಜೊತೆಗಿನ ವ್ಯವಹಾರ, ಇದೆಲ್ಲ ನಿಮಗೆ ಕಿರಿಕಿರಿನೇ ಅನಿಸುತ್ತೆ. ಯಾಕಾದರೂ ಅವ್ರ ಜೊತೆಗೆ ಹೋಗ್ತಾ ಇದ್ದೀನೋ, ಈಗ ಯಾಕಾದರೂ ನಾನು ಅವ್ರಿಗೆ ಪ್ರಾಮಿಸ್ ಮಾಡಿಬಿಟ್ಟು ನಾವು ಬರ್ತೀನಿ ಜೊತೆಗೆ ಅಂತ, ಈ ಥರದ್ದು ಒಂದು ಪ್ರಯಾಣದ್ದಾದರೆ. ಇನ್ನು ಒಡನಾಟ, ಯಾವುದೋ ಸಮಾರಂಭ, ಸಭೆ, ಈ ಥರದಕ್ಕೆ ಹೋದರೂ ಕೂಡ ಅಲ್ಲಿ ಕಿರಿಕಿರಿ, ಆ ಥರದ್ದು ವಾತಾವರಣ ಇದೆ. ಸ್ನೇಹಿತರ ಜೊತೆಗೆ ಅದು ನಿಮಗೆ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ. ಆ ಥರದಲ್ಲಿ ಸ್ವಲ್ಪ ನಿಮಗೆ ವಾರದ ಆದಿಯಲ್ಲಿದೆ. ಉಳಿದ ಹಾಗೆ ಕೆಲಸದ ವಿಚಾರದಲ್ಲಿ ಕೆಲಸಕ್ಕೆ ಬಂದಿದ್ದು ತುಂಬ ಒಳ್ಳೆಯದಾಯಿತು ಅನ್ನೋ ಥರ, ಆ ಥರ ಕೆಲಸದಲ್ಲಿ ಒಂದು ಸಮಾಧಾನ ಕಂಡುಕೊಳ್ಳೋ ಸಾಧ್ಯತೆ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃಷಭ ರಾಶಿಯವರಿಗೆ ಅಲ್ಲಿ ನಿಮಗೆ ಶುಕ್ರನ ಸಂಚಾರ ಕೊನೆಯಲ್ಲಿ ಬಿಡಿ. ಈಗ ಗುರುಚಂದ್ರರ ಯುತಿ ತುಂಬ ಚೆನ್ನಾಗಿದೆ. ಹೀಗಾಗಿ ಒಳ್ಳೆಯ ಕುಟುಂಬ ಸಾಮರಸ್ಯ, ಹಣಕಾಸಿನ ಅನುಕೂಲ, ಸ್ತ್ರೀಯರಿಗೆ ಧೈರ್ಯ, ಸಾಹಸಗಳು, ಸಹೋದರ ವಿಚಾರ, ಇದೆಲ್ಲ ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ವೃಷಭ ರಾಶಿಯವರೆಗೂ ಗುರುವಾರದಿಂದ ಮುಂದೆ ಸುಗ್ರಾಸ ಭೋಜನ, ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ, ಹಣಕಾಸಿನ ಸಮೃದ್ಧಿ, ಮಾತಿನ ಬಲ, ಅದರಲ್ಲೂ ಸ್ತ್ರೀಯರಿಗೆ ಗುರು ಚಂದ್ರ ಒಟ್ಟಾಗಿಬಿಟ್ರೆ ಅದಕ್ಕೆ ಕೇಳಬೇಕಾ, ಏನು ಮಾತಿಗೆ ಜೇನು, ನಾಲಿಗೆ ಮೇಲೆ ಜೇನನ್ನು ಸವರಿದ್ರೆ ಹೇಗೆ ಸಿಹಿ ಉತ್ಪತ್ತಿಯಾಗುತ್ತೋ ಆ ರೀತಿಯಲ್ಲಿ ಮಾತುಗಳು ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಮುಖ್ಯವಾಗಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಕ್ಕಂಥ, ಹಣಕಾಸಿನ ವ್ಯವಹಾರ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವರಿಗೆಲ್ಲ ತುಂಬ ಚೆನ್ನಾಗಿದೆ. ಅಂತೂ ವೃಷಭ ರಾಶಿಯವರಿಗೆ ಹೆಚ್ಚಿನ ಫಲ ಚೆನ್ನಾಗಿದೆ. ಪ್ರಾರ್ಥನೆಗೆ ಶಿವನಿಗೆ ಒಂದು ಭಸ್ಮಾರ್ಚನೆ ಮಾಡಿಸಿ, ಆ ಭಸ್ಮ ಧಾರಣೆ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ನಿಮಗೆ ಸ್ವಲ್ಪ ಆರೋಗ್ಯದ ವ್ಯತ್ಯಾಸ ಆಗಬಹುದು, ಶನಿವಾರದ ಮಟ್ಟಿಗೆ ಹುಷಾರು. ಇನ್ನು ಪ್ರಮೋದ್ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಮೋದ್ ಅವರೇ. ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಏನು ಕೇಳಬೇಕಾಗಿತ್ತು? ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 5/4/93. 5/4/1993. ಸಮಯ 4:10 PM. 4:10 ಸಂಜೆನಾ? ಹೌದು. ಏನ್ ಪ್ರಶ್ನೆ ಇತ್ತು? ಮದುವೆ ಮತ್ತು ಕೆಲಸ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಪ್ರಮೋದ್ ಅವರೇ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಕೆಲಸ ಮತ್ತು ವಿವಾಹ ಅಂತ ಕೇಳಿದ್ರಿ. ವಿವಾಹಕ್ಕೆ ನೋಡಿ, ಈ ಕರ್ಮಸ್ಥಾನದ ಅಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ. ರವಿ ಜೊತೆಗೆ ಸೇರಿರೋ ಕಾರಣದಿಂದಾಗಿ ಮೌಢ್ಯನೂ ಆಗಿದ್ದಾನೆ. ಇದು ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಸ್ವಲ್ಪ ತೊಡಕುಗಳನ್ನು ಏರ್ಪಾಡು ಮಾಡುತ್ತೆ. ಮತ್ತು ಅಲ್ಲಿ ಕೇತು ಬೇರೆ ಇರೋದು. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ನೀವು ಸ್ವಲ್ಪ ಹುರುಳಿ, ಗಣಪತಿ ಕೇಳಿಸ್ತಾ ಇದೆಯಾ? ಗಣಪತಿ ಸನ್ನಿಧಾನಕ್ಕೆ ಪ್ರತಿ ಮಂಗಳವಾರ ಸ್ವಲ್ಪ ಹುರುಳಿ ಕಾಳನ್ನು ಸಮರ್ಪಣೆ ಮಾಡಿ. ಅದು ತುಂಬ ವೃತ್ತಿ ಸಂಬಂಧಿ ಸ್ವಲ್ಪ ಸಹಾಯ ಮಾಡುತ್ತೆ, ಸ್ವಲ್ಪ ಬಲ ತಂದು ಕೊಡುತ್ತೆ. ಜೊತೆಗೆ ಯಾದೇವಿ ಸರ್ವಭೂತೇಶು ವೃತ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಈ ಮಂತ್ರವನ್ನು ಪ್ರತಿ ದಿವಸ 108 ಬಾರಿ ಹೇಳಿ. ಇವೆರಡೂ ಬೇಕು. ವೃತ್ತಿಯಲ್ಲಿ ಸ್ವಲ್ಪ ಆ ದುರ್ಬಲತೆ ಇದೆ, ಹೀಗಾಗಿ ಅದರ ಬಲಕ್ಕಾಗಿ ಇವೆರಡೂ ಮಾಡಿ. ಇನ್ನು ವಿವಾಹಕ್ಕೆ ಸಂಬಂಧಿಸಿದಾಗೆ ಬುಧ ಶನೈಶ್ಚರ ಶಾಂತಿ ಬೇಕು. ಒಂದಲ್ಲ ಅಂದರೆ ಎರಡು ಕಡೆಯೂ ಸ್ವಲ್ಪ ತೊಡಕಿರೋದ್ರಿಂದ ಕ್ರಮವಾಗಿ ಈ ಶಾಂತಿಗಳನ್ನು ಮಾಡಿಸೋದ್ರಿಂದ ನಿಮ್ಮ ಹಾದಿ ಸುಲಭ ಆಗುತ್ತೆ. ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಈ ಗ್ರಹಶಾಂತಿಯಿಂದಾಗಿ ಜೀವನದಲ್ಲಿ ತುಂಬ ಉತ್ತಮ ಹಾದಿ ಸಿಗುತ್ತೆ, ಗುರಿನೂ ತಲುಪ್ತೀರ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.